ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ. ಅಕ್ರಮ ಸಂಬಂಧದ ಶಂಕೆ, ಫೈನಾನ್ಷಿಯರ್ ಹತ್ಯೆ. ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಬಂದ ಹಂತಕರು. ಮುಖಕ್ಕೆ ಬಟ್ಟೆ, ಕೈಯಲ್ಲಿ ಮಾರಕಾಸ್ತ್ರ. ಅಕ್ರಮ ಸಂಬಂಧದ ಸಂಶಯ ವ್ಯಕ್ತಿಯೊಬ್ಬನ ಪ್ರಾಣಕ್ಕೆ ಕಂಟಕವಾಗಿದೆ. ಪತ್ನಿಯೊಂದಿಗೆ ಕ್ಲೋಸ್ ಆಗಿ ಮಾತನಾಡ್ತಿದ್ದಾನೆ ಎಂಬ ಅನುಮಾನದಿಂದ ಫೈನಾನ್ಷಿಯರ್ ಒಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಪ್ರಕರಣ ಭೇದಿಸಿರುವ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ವಿಜಯಪುರ ನಗರದ ಶಾಪೇಟ್ನಲ್ಲಿ ಫೈನಾನ್ಸ್ ನಡೆಸುತ್ತಿದ್ದ ಶರಣು ಜೇವರ್ಗಿ ಆಗಸ್ಟ್ 7ರಂದು ಸಂಜೆ ಮುಬಾರಕ್ ಕಾಲೋನಿಯಲ್ಲಿ ಹಣ ವಸೂಲಿ ಮಾಡಿಕೊಂಡು ತೆರಳುತ್ತಿದ್ದ. ಈ ವೇಳೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಶರಣು ಅವರನ್ನ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಪ್ರಕರಣದ ತನಿಖೆಗಾಗಿ ವಿಜಯಪುರ ಎಸ್ಪಿ ಲಕ್ಷ್ಮಣ್ ಬಿ ನಿಂಬರ್ಗಿ ಅವರು ವಿಶೇಷ ತಂಡವನ್ನ ರಚಿಸಿದ್ರು. ಘಟನಾ ಸ್ಥಳದ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನ ಖಾಕಿ ತಂಡ ಪರಿಶೀಲಿಸಿದ್ರು. ಸತತ ತನಿಖೆ ಬಳಿಕ ಸರ್ಫರಾಜ್ ಶೇಖ್ ಹಾಗೂ ಆತನೊಂದಿಗೆ ಕೃತ್ಯಕ್ಕೆ ಸಾಥ್ ನೀಡಿದ ಅಪ್ರಾಪ್ತನನ್ನ ಬಂಧಿಸಿದ್ದಾರೆ. ಪ್ರೂವ್ ಆ ಥರ ಕೊಡಾಕತ್ತಾರ ಅಂದ್ರೆ ಅದು ನಂಗೆ ನಂಬಕ್ಕಾಗಲ್ರಿ ಸರ್. ಅವ್ರು ಹಿಂಗೆ ಒಂದು ಸಂಶಯ ಕಟ್ಟಿ ಹೊಡೆದಿನಂತ ಹೇಳಾಕತ್ತಾರೆ ಸರ್, ಅದು ನಾನು ನಂಬಲ್ರಿ ಸರ್. ಅವ್ರ ಸ್ವಭಾವ ನನಗೆ ಗೊತ್ತದ ರೀ. ನಾ 13 ವರ್ಷ ಆಯ್ತು ರೀ ಮದುವೆ ಮಾಡ್ಕೊಂಡು. ಆ ದೃಷ್ಟಿ ಒಳಗರೆ ನನಗೆ ಒಟ್ಟ ಕಂಡೇ ಇಲ್ರಿ ಸರ್. ಅವ್ರು ಇನ್ನೊಬ್ರು ಕೂಡ ಹಂಗೆ ಮಾತಾಡೋದು, ಹಿಂಗೆ ಕದ್ಲೆ ಮಾತಾಡೋದು, ಆ ಮತ್ತೊಬ್ರ ಮನೆ ಹೆಣ್ಮಕ್ಳಿಗೆ ಹೋಗೋದು, ಹೋಗಿ ನಿಂತು ಮಾತಾಡೋದು, ಅವ್ರ ಮನೆಯಾಗ ಹೋಗಿ ಕೂಡೋದು, ಅದು ಇನ್ನೂ ತನಕ ಯಾವಾಗಲೂ ಮಾಡಿದ್ದು ನೋಡೇ ಇಲ್ರಿ ಸರ್. ಅವ್ರು ಆ ಥರ ಹುಟ್ಟಿಸ್ತಾರಂದ್ರೆ ಅವ್ರಿಗೆ ನಾವು ಹೆಂಗೆ ಹೇಳ್ಬೇಕನ್ನೋದೇ ತಿಳಿಯಲಾಗಿದ್ರಿ ಸರ್. ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕ್ರಿ ಸರ್, ಜೀವಾವಧಿ ಶಿಕ್ಷೆ ಆಗ್ಬೇಕಂತೆ, ನನಗೆ ನ್ಯಾಯ ದೊರಕಿಕೊಡ್ಬೇಕಂತೆ ಅದು ಒಂದೇ ಕೇಳ್ಕೊಳ್ಳೋದ್ರಿ ಸರ್ ನಿಮ್ಮಲ್ಲಿ. ಅವ್ರ ಜನಗಳ ಸಂಪರ್ಕ ಆ ಥರ ಭಾವನೆಯಿಂದ ಅವ್ರು ಮಾತಾಡ್ತಿದ್ದೇ ಇಲ್ರಿ ಸರ್. ಒಟ್ಟು ಈ ಕಾಮನ್ ಆಗಿ ಅಣ್ಣ ಅಕ್ಕ ಈ ಥರನೇ ಮಾತಾಡ್ತಿದ್ರು. ಆ ದೃಷ್ಟಿಯೊಳಗರೆ ಅವ್ರು ಯಾರಿಗೂ ನೋಡೇ ಇಲ್ರಿ ಸರ್. ಆ ಥರ ದೃಷ್ಟಿಯೊಳಗೆ ನಾವು ನೋಡಿದ್ರೆ ಹಂಗೆ ಕಂಡು ಹಿಡಿದ್ರೆ ನಾವು ನಮಗೆ ಬಂದು ಹಿಂಗೆ ಮಾಡತ್ತಾರ ನಿಮ್ಮ ಮನೆಯವ್ರು ಅಂತ ನಮ್ಗೆ ಬಂದು ತಿಳಿಸೋದಿತ್ರಿ ಸರ್. ಅವ್ರು ಅದು ಒಂದು ತಪ್ಪು ಮಾಡ್ಯಾರ ಸರ್. ಹಾಂ, ಬಂದು ಹೇಳಬೇಕಾಗಿತ್ತು. ಹಾಂ, ಅದು ಕಂಪ್ಲೇಂಟ್ ಮತ್ತೆ ಎಲ್ಲರೂ ಕೊಡೋದಿತ್ರಿ ಸರ್. ಅವ್ರು ಈ ಥರ ಹಿಂಗೆ ಜೀವ ಹೊಡಿತಾರ ಅಂತಂದ್ರೆ ಅವರು ಒಂದು ನಾವು ಈ ಸದ್ ಮತ್ತು ಅವರಿಗೂ ಜೀವ ಹ್ಯಾಂಗ್ ಮಾಡ್ಬೇಕು, ಈ ನಮ್ಮ ಜೀವನ ನಾವು ಹ್ಯಾಂಗ್ ಮಾಡ್ಕೋಬೇಕನ್ನೋ ನಮ್ಗೆ ಅರ್ಥ ಆಗಲಾಗಿದ್ರಿ ಸರ್. ಪೊಲೀಸರ ಪ್ರಕಾರ ಶರಣು ಫೈನಾನ್ಸ್ ಹಣ ವಸೂಲಿಗೆ ಬಂದಾಗ್ಲೆಲ್ಲ ಸರ್ಫರಾಜ್ನ ಪತ್ನಿಯೊಂದಿಗೆ ಆತ್ಮೀಯವಾಗಿ ಮಾತನಾಡ್ತಿದ್ದ ಎನ್ನಲಾಗಿದೆ. ಇದನ್ನೇ ಸರ್ಫರಾಜ್ ತಪ್ಪಾಗಿ ಅರ್ಥೈಸಿಕೊಂಡು ಪತ್ನಿಯೊಂದಿಗೆ ಶರಣು ಅಕ್ರಮ ಸಂಬಂಧವನ್ನ ಹೊಂದಿದ್ದಾನೆ ಎಂದು ಅನುಮಾನಿಸಿದ್ದಾನೆ ಎನ್ನಲಾಗಿದೆ. ಇದೇ ದ್ವೇಷ ಹತ್ಯೆಗೆ ಕಾರಣವಾಗಿರಬಹುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಆದರೆ ಅಕ್ರಮ ಸಂಬಂಧದ ಆರೋಪವನ್ನ ಮೃತರ ಕುಟುಂಬಸ್ಥರು ನಿರಾಕರಿಸಿದ್ದಾರೆ. ಯಾಕಂದ್ರೆ ಅವ್ರ ಇಂಥ ಸ್ವಭಾವ ಇತ್ತು, ಇವ್ರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದೆಲ್ಲ ಸುಳ್ಳು ಸರ್. ಯಾಕಂದ್ರೆ ನಮ್ಮ ಮನ್ಯಾಗ ಬಂದು ಈಗ 10 ವರ್ಷ ಆಯಿತು. ಈಗ ಎಲ್ಲರ ಮನೆಯೊಳಗೂ ಅಕ್ಕ ತಂಗಿ ಯವ್ವ ಸಣ್ಣ ಸಣ್ಣ ಹುಡುಗರು ಹಿಡ್ಕೊಂಡು ಭಾಳ ಅನ್ಯೋನ್ಯ ಇದ್ದರು. ಅವ್ರು ಎಲ್ಲರೂ ಹೋಗೋದು, ಎಲ್ಲರ ಕಡೆ ಹೇಳೋದು ಕೇಳೋದು, ಇನ್ನೊಬ್ಬರಿಗೆ ಸಹಾಯ, ಭಾಳ ಒಳ್ಳೆ ದೊಡ್ಡ ಸಣ್ಣ ವ್ಯಕ್ತಿ ಇದ್ದರೂ ಭಾಳ ದೊಡ್ಡ ಮನಸ್ಸು ಸರ್. ಮತ್ತು ಅಂಥದ್ರಾಗ ಇಲ್ಲಿ ಯಾವ ಬೇಕಾದ ಹೊಣೆಗೆ ಹೋಗಲಿ, ಸಣ್ಣವರಿದ್ದರೂ ಸಹಿತ ಅವ್ರಿಗೆ ತಾಯಿ ಯವ್ವ ಯಾಕೆ ಇರದೇ ಮಾತಾಡ್ತಿದ್ದಿಲ್ಲ. ಶರಣು ಹತ್ಯೆಗೆ ಸರ್ಫರಾಜ್ ಮೊದಲೇ ಸಂಚು ರೂಪಿಸಿದ್ದ ಎನ್ನಲಾಗಿದೆ. ಸುಮಾರು 10 ತಿಂಗಳ ಹಿಂದೆಯೂ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ತಲೆಗೆ ಟೋಪಿ ಧರಿಸಿ ಬಂದು ಶರಣು ಮೇಲೆ ಹಲ್ಲೆ ನಡೆಸಿದ್ದ. ಆದರೆ ಅಂದು ಶರಣು ಪ್ರಾಣಾಪಾಯದಿಂದ ಪಾರಾಗಿದ್ದು ಈ ಹಲ್ಲೆಯ ದೃಶ್ಯಗಳು ಸಿಸಿಟಿವಿಯಲ್ಲೇ ಸರಿಯಾಗಿದ್ವು. ಅವ್ನ ಹೆಂಡತಿಗೆ ಅದು ಅವ್ನ ಹೆಂಡತಿ ಕೇಳದಿತ್ರಿ, ಅದು ಕರೆದು ಅವನಿಗೆ ಯಾಕೆ ಮಾತಾಡ್ತಿ, ಅವನಿಗೆ ಯಾಕೆ ಹಿಂಗೆ ಮಾತಾಡ್ತಿ ಅಂತೇಳಿ. ಅವ್ನ ಹೆಂಡತಿಗೆ ಒಟ್ಟ ಏನು ಮಾಡಲಾರ್ದೆ ನನ್ನ ಗಂಡಿಗೆ ಯಾಕೆ ಹೊಡೆದಾರೆ ಅವ, ಅದು ಬೇಕಲ್ರಿ. ಹಾಂ, ಬೇರೆ ಇದ್ರಿಂದ ಅದ್ರೊಳಗರೆ ಇಲ್ರಿ. ಅವರು ಇನ್ನೂ ತನಿಖೆ ಮಾಡ್ಬೇಕ್ರಿ ಸರ್ ಇದು ಪೊಲೀಸರು ಜಾಸ್ತಿ. ಆದರೆ ಈ ಬರೆದಾಗ ಅವರು ಇದು ಹುಡ್ಸ್ಯಾರಂದ್ರೆ ನಾನು ನಂಬಕ್ಕಾಗಲ್ಲ ಸರ್, ನಾನು ನಂಬೋದು ಇಲ್ರಿ ಸರ್. ಇದು ಈ ಬಾರಿ ಮತ್ತಷ್ಟು ಪಕ್ಕಾ ಪ್ಲಾನ್ ಮಾಡಿದ್ದ ಸರ್ಫರಾಜ್ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಬಳಸಿದ್ದ. ತನ್ನ ಬಳಿ ಕೆಲಸ ಮಾಡ್ತಾ ಇದ್ದ ಅಪ್ರಾಪ್ತನನ್ನ ಜೊತೆಗೆ ಕರೆದುಕೊಂಡು ಕೃತ್ಯವನ್ನ ಎಸಗಿದ್ದಾನೆ. ಮುಖಕ್ಕೆ ಬಟ್ಟೆ ಧರಿಸಿದ್ರಿಂದ ಹಾಗೂ ಬೈಕ್ಗೆ ನಂಬರ್ ಪ್ಲೇಟ್ ಇಲ್ಲದಿದ್ರಿಂದ ಆರೋಪಿಗಳ ಪತ್ತೆ ಪೊಲೀಸರಿಗೆ ಸವಾಲಾಗಿತ್ತು. ಸದ್ಯ ಮುಖ್ಯ ಆರೋಪಿ ಸರ್ಫರಾಜ್ ಶೇಖ್ ಹಾಗೂ ಕೊಲೆಗೆ ಸಾಥ್ ನೀಡಿದ್ದ ಅಪ್ರಾಪ್ತನನ್ನ ವಿಜಯಪುರ ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಮೃತ ಶರಣು ಕುಟುಂಬಸ್ಥರು ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗುಂಡ, ASTV ಕನ್ನಡ, ಬೆಂಗಳೂರು.
ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ